ನಮಸ್ಕಾರ ಆತ್ಮೀಯ ಪ್ರೇಕ್ಷಕರೇ, ಬಿಸಿ ಸುದ್ದಿ ನ್ಯೂಸ್ ಪೋರ್ಟಲ್ ಚಿತ್ರದುರ್ಗ ಅರ್ಪಿಸುವ ಕೋಟೆನಾಡಿನ ಕವಿಕಾವ್ಯ ಪರಿಚಯ ಭಾಗ 2ಕ್ಕೆ ತಮಗೆ ಅಭಿಮಾನದ ಸ್ವಾಗತ. ಆತ್ಮೀಯರೇ, 12ನೇ ಶತಮಾನದಲ್ಲಿ ಹೆಣ್ಣಿಗೊಂದು ವಿಶೇಷವಾದ ಸ್ಥಾನಮಾನವನ್ನು ಕೊಟ್ಟು ಶರಣರು ಸ್ತ್ರೀ ಕುಲಕ್ಕೆ ವಿಶೇಷ ಗೌರವವನ್ನು ಸಲ್ಲಿಸಿದ್ದು ಹಾಗೆಯೇ ಮುಂದುವರೆದುಕೊಂಡು ಹೋಗುತ್ತಾ ಇದೆ. ಅಂತೆಯೇ 21ನೇ ಶತಮಾನದಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿಯೂ ಸಹ ಹೆಣ್ಣು ಮಕ್ಕಳು ಅಗಾಧವಾದಂಥ ಸಾಧನೆಯನ್ನು ಗೈದಿದ್ದಾರೆ. ಅದರಲ್ಲೂ ವಿಶೇಷವಾಗಿ ಮನೆಗೆಲಸದ ಜೊತೆಯಲ್ಲಿಯೇ ಶಿಕ್ಷಕ ವೃತ್ತಿಯಲ್ಲಿದ್ದುಕೊಂಡು ಸಮಾಜದ ಬಹುದೊಡ್ಡ ಕಾರ್ಯವನ್ನು ಕೈಗೆತ್ತಿಕೊಂಡು ಸುಧಾರಣೆಯತ್ತ ಹೊರಟಿರುವಂಥ ಅನೇಕ ಶಿಕ್ಷಕಿಯರ ಬಗ್ಗೆ ನೀವು ಕೇಳಿದ್ದೀರಿ. ಇಂದು ನನ್ನೊಟ್ಟಿಗೆ ಚಿತ್ರದುರ್ಗದ ಕುಂಚಿಗನಾಳಿನಲ್ಲಿ ಶಿಕ್ಷಕಿಯಾಗಿ ಕೆಲಸ ಮಾಡುತ್ತಿರುವಂಥ ಶಶಿಕಲಾ ಕುಂಚಿಗನಾಳ್ ಅವರಿದ್ದಾರೆ. ಅವರನ್ನು ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ತೇನೆ. ಮೇಡಮ್, ತಮಗೆ ಅಭಿಮಾನದ ಸ್ವಾಗತ. ನಮಸ್ಕಾರ ಸರ್. ಶಶಿಕಲಾರವರು ತಮ್ಮ ಬದುಕಿನ ಬಹುದೊಡ್ಡ ವ್ಯಾಸಂಗವನ್ನು ಮುಗಿಸಿಕೊಂಡು BA BEd ಪದವೀಧರರಾಗಿ ನಂತರ ಶಾಲೆಯೊಂದರಲ್ಲಿ ಶಿಕ್ಷಕಿಯಾಗಿ ಕೆಲಸಕ್ಕೆ ಸೇರಿಕೊಂಡ್ರು. ಈ ಹೊತ್ತು ಮಕ್ಕಳೊಟ್ಟಿಗೆ ಕೆಲಸ ಮಾಡುವ ನೀವು ಒಮ್ಮೆ ಹಿಂತಿರುಗಿ ನಿಮ್ಮ ಬಾಲ್ಯದ ಕೆಲವು ಕ್ಷಣಗಳನ್ನು ನಮ್ಮ ಪ್ರೇಕ್ಷಕರೊಂದಿಗೆ ಹಂಚಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಶಶಿಕಲಾರವರು ಬಾಲ್ಯದಲ್ಲಿ ಬೆಳೆದು ಬಂದದ್ದು ಹೇಗೆ? ಮನೆಯ ಪರಿಸರ ಅವರನ್ನು ಹೇಗೆ ಎತ್ತರಕ್ಕೆ ಕೊಂಡೊಯ್ತು? ನಾನು ಒಂದು ಇಲ್ಲೇ ತನಕ ಬೆಳೀಬೇಕು ಅನ್ನೋದು ಅಂತಂದರೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನನಗೆ ಹೇಳ್ಕೋಬೇಕು ಅನ್ನೋದು ತುಂಬಾ ಇಷ್ಟ ಆಗುತ್ತೆ ಸರ್. ಅದರಲ್ಲಿ ಆಗಿನ ನಾನು ಓದ್ತಾ ಇದ್ದಂಥ ಸಂದರ್ಭದಲ್ಲಿ ನನಗೆ ಯಾರು ಗೈಡ್ ಮಾಡೋರು ಇರಲಿಲ್ಲ. ಅಂದರೆ ನಮ್ಮ ಒಂದು ಕುಟುಂಬ ಸ್ವಲ್ಪ ಓದಿನಲ್ಲಿ ಕಡಿಮೆ ಇದ್ದರು. ಅಂದರೆ ಎಲ್ಲ ಎಜುಕೇಷನ್ ಬಗ್ಗೆನೂ ಗೊತ್ತಿದ್ರು. ಬಟ್ ನಾನು ಓದ್ತಾ ಇದ್ದಂಥ ಸಂದರ್ಭದಲ್ಲಿ ನನಗೆ ಅವ್ರಿಗೆ ಯಾವ ರೀತಿ ಗೈಡ್ ಮಾಡಬೇಕು ಅನ್ನೋದು ಗೊತ್ತಾಗ್ತಿರ್ಲಿಲ್ಲ. ಆದರೆ ನನ್ನ ಎಜುಕೇಷನ್ಗೆ ಎಲ್ಲ ರೀತಿಯಿಂದನೂ ಸಹಕಾರ ಮಾಡಿದ್ರು. ನಿಮ್ಮ ಮನೆಯಲ್ಲಿ ನಿಮ್ಮನ್ನ ಒಂದು ಹೆಣ್ಣು ಮಗು ಓದ್ಲಿ ಬಿಡಪ್ಪ, ಎಲ್ಲಿವರೆಗಾದ್ರೂ ಓದ್ಲಿ ಅಂತೇಳಿ ಸಪೋರ್ಟ್ ಮಾಡಿದವರು ಯಾರು? ಸರ್, ಅದು ನಮ್ಮ ಯಜಮಾನ್ರು ಸರ್. ಅವರು ಬೆಂಗಳೂರಲ್ಲಿದ್ದರು, ನಾನು ಅದೇ ಊರಲ್ಲೇ ಇದ್ದಿದ್ದು. ಅವರು ಬೆಂಗಳೂರಲ್ಲಿ ಕೆಲಸ ಮಾಡಿಬಿಟ್ಟು ನನಗೆ ಅಮೌಂಟ್ ಕಳಿಸ್ತಾ ಇದ್ರು. ಅಂದ್ರೆ ನಿಮ್ಮನ್ನ ಚಿಕ್ಕಂದಿಂದ ಅವರೇ ಸಾಕಿ ವಯಸ್ಸಿಗೆ ಬಂದ್ಮೇಲೆ ಮದುವೆ ಆಗುವವರೆಗೂ ಜವಾಬ್ದಾರಿ ಹೊತ್ತು ಇವತ್ತು ನಿಮ್ ಜೊತೆ ಸುಖ ಸಂಸಾರವನ್ನು ನಡೆಸ್ತಾ ಇವತ್ತಿನ ಏಳಿಗೆಗೆ ಅವರು ಕಾರಣರು. ಹೌದು, ಬಹಳ ಮುಖ್ಯವಾಗಿ ನಾನು ಅವ್ರನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾಕೆ ಅಂತಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ಹೆಣ್ಣು ಅಂತ ಅಂದ್ರೆ ಬರೀ ಅಡುಗೆ ಮನೆಗೆ ಅಥವಾ ಏನೋ ಒಂದು ಕೆಲಸಕ್ಕೆ ಮಾತ್ರ ಸೀಮಿತ ಮಾಡ್ತಾರೆ ಜನಗಳು. ಅದರಲ್ಲೂ ಹಳ್ಳಿಗಳಲ್ಲಿ ಅಂತಂದ್ರೆ ಆ ದೃಷ್ಟಿನೇ ಬೇರೆ ಅಲ್ವಾ? ಯಾಕೆ ಅಂತಂದ್ರೆ ಎಲ್ಲಿ ದಾರಿ ತಪ್ಪಿ ಬಿಡ್ತಾರೋ, ಎಲ್ಲಿ ಬೇರೆಯವ್ರ ಮಾತು ಕೇಳದೆ ಇರ್ತಾರೋ ಅಂತ ಒಂದು ಗೊಂದಲಗಳು ಜಾಸ್ತಿ. ಈಗ ಮನೇಲಿರೋರೆಲ್ಲ ಒಂದು ಒಳ್ಳೆ ಸಹಕಾರ ಕೊಡ್ತಾ ಇದ್ರು ಅಂದ್ರೆ ಈಗ ಪಕ್ಕದ ಮನೆಯವ್ರು ಇರ್ತಾರೆ ನೋಡ್ರಿ, ಅವ್ರೇನಾಗುತ್ತೆ ಅಂದ್ರೆ ಅವರು ಕಳಿಸ್ಬೇಡ್ರಿ, ಓದಿಸ್ಬೇಡ್ರಿ, ಸಾಕು ನಿಲ್ಲಿಸ್ರಿ, ಈ ರೀತಿ ಎಲ್ಲ ಹೇಳ್ತಾ ಇರ್ತಾರೆ. ಆದರೆ ನನ್ನ ಕುಟುಂಬ ಅಂತ ಬಂದಾಗ ಯಾರ ಮಾತನ್ನು ಕೇಳದೆ ಅವ್ರಿಗೆ ಎಷ್ಟು ತಿಳುವಳಿಕೆ ಇತ್ತೋ ಅಷ್ಟರಲ್ಲೇ ನನ್ನ ಒಂದು ಒಳ್ಳೆ ಎಜುಕೇಷನ್ ಬಗ್ಗೆ ನನಗೆ ಕೊಡಿಸಿದ್ದಾರೆ. ನಿಜಕ್ಕೂ ನಾನು ತುಂಬ ಚಿರಋಣಿ. ನನ್ನ ತಾಯಿ ನನಗೆ 2 ವರ್ಷ ಇದ್ದಾಗಲೇ ದೂರ ಆದರು. ಆಗ ನನ್ನ ಅಜ್ಜಿ ಮನೆಯಲ್ಲೇ ನನ್ನನ್ನು ಕರ್ಕೊಂಡು ಬಂದು ಅಲ್ಲೇ ಅವರೇ ಬೆಳೆಸಿದ್ದು. ಆಗ ನನ್ನ ಮದುವೆ ಆಗಿದ್ದಾರಲ್ವ ನಮ್ಮ ಮಾವ, ಅವರು ಬೆಂಗಳೂರಲ್ಲಿದ್ದರು. ಅವರು SLC ಮುಗಿದ ತಕ್ಷಣ ಬೆಂಗಳೂರಲ್ಲಿ ಹೋಗಿ ಸೇರಿಕೊಂಡು ಅಲ್ಲೇ ಕೆಲಸ ಮಾಡ್ತಾ ನನ್ನ ಎಜುಕೇಷನ್ಗೆ ಅವರು ಹೆಲ್ಪ್ ಮಾಡಿದರು. ನನಗೆ ಗೊತ್ತಿರೋ ಹಾಗೆ ಹಳ್ಳಿಗಳಲ್ಲಿ ಒಂದೇ ಮನೆಯಲ್ಲಿ ನೆಂಟರಿಷ್ಟರ ಮಕ್ಕಳು ಬೆಳೆದ್ರೆ ನಂತರ ಅವರಲ್ಲಿ ಒಂದು ಮದುವೆ ಅಂತ ಆದ್ರೆ ಬಹಳಷ್ಟು ಜನ ಹೋಗಲ್ಲ ಬಾರಲ್ಲ ಅನ್ನುವಂಥ ಸಂಸ್ಕೃತಿ ಜಾಸ್ತಿ. ನಿಮ್ಮದು ಆ ಸಂಸ್ಕೃತಿನ ಇಲ್ಲ ಹೋಗಿ ಬನ್ನಿ ರೀ ಅನ್ನುವ ಸಂಸ್ಕೃತಿನ? ಇಲ್ಲ, ಹಾಗೇನಿಲ್ಲ. ಒಂಥರ ಫ್ರೆಂಡ್ಲಿ ಆಗಿ ಹಾಗೇನಿಲ್ಲ. ಈಗ ತುಂಬಾ ಜನ ಎಲ್ಲ ಇದ್ದಾಗ ಏನು ರೆಸ್ಪೆಕ್ಟ್ ಕೊಡ್ಬೇಕು ಅದನ್ನ ಕೊಡ್ತೀವಿ. ಮನೆಯಲ್ಲಿ ನಾವಷ್ಟೇ ಇದ್ದಾಗ ಹೇಗೆ ಫ್ರೆಂಡ್ಲಿಯಾಗಿ ಮಾತಾಡ್ಬೇಕು ಅಂದ್ರೆ ಸಮಯವರಿತು ನಾವು ಸಮಾಜದಲ್ಲಿ ಬದುಕೋದನ್ನ ಕಲ್ತ್ಕೊಂಡ್ರೆ ಒಟ್ಟಿಗೆ ಬೆಳೆದ್ರು ಏನ್ ತಪ್ಪಿಲ್ಲ ಅಂತ? ಇಲ್ಲ ಸರ್, ಏನು ಇಲ್ಲ. ಹಾಗಾಗಿ ನನ್ನ BA BEd ತನಕನೂ ಅವರು ತುಂಬ ನನಗೆ ಸಹಕಾರ ಕೊಟ್ಟು ನನ್ನ ಎಜುಕೇಷನ್ ಬಗ್ಗೆ ನನ್ನ ಜೀವನದಲ್ಲಿ ಕೆಲವೊಂದು ಮೌಲ್ಯಗಳನ್ನು ನನಗೆ ತುಂಬಿದ್ದಾರೆ. ಇಲ್ಲ ಅಂತ ಹೇಳೋಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ನಾನು ಯಾವಾಗಲೂ ನನ್ನ ಮನೆಯವರಿಗೆ, ನನ್ನ ಕುಟುಂಬದವರಿಗೆ ನಾನು ಚಿರಋಣಿ. ಈಗ ಅದು ಮದುವೆ ಹಿಂದಿನದದು. ಮದುವೆಯ ನಂತರನೂ ನಾನು ಈ ಸಾಹಿತ್ಯ ಕ್ಷೇತ್ರದಲ್ಲಿ ನನ್ನದು ಸ್ವಲ್ಪ ಒಲವಿದೆ, ಏನೋ ಒಂದು ಆಸಕ್ತಿ ತೋರಿಸ್ತಾ ಇದ್ದಾಳೆ ಅಂತ ಗೊತ್ತಾದ್ಮೇಲೂ ಸಹ ನೀನು ಅದೇನು ಮಾಡ್ತೀಯ ಮಾಡು, ಅದು ಎಲ್ಲಿ ಏನು ಭಾಗವಹಿಸ್ತೀಯ, ಏನು ಕೆಲಸ ಮಾಡ್ತೀಯ, ಪ್ರತಿಯೊಂದಕ್ಕೂ ಅವಕಾಶ ಇದ್ದೇ ಇರುತ್ತೆ ನಮ್ಮ ಕಡೆಯಿಂದ ಅಂತೇಳಿ ತುಂಬ ಸಪೋರ್ಟ್ ಮಾಡಿದರು.
ಈಗಲೂ ಕೂಡ ಆ ಒಂದು ಖುಷಿಯನ್ನು ಇಟ್ಕೊಂಡು ನನ್ನದೇ ಆದಂತಹ ಕೆಲವೊಂದು ರಚನೆಗಳನ್ನು ಮಾಡ್ತಾ ಇದ್ದೀನಿ. ಒಂದು ಪುಸ್ತಕಗಳನ್ನು ಬೆಳಕಿಗೆ ತರಬೇಕು ಅಂತಲೂ ತುಂಬ ಆಸಕ್ತಿ ಇದೆ. ಆದ್ರೆ ಅದು ಒಂದು ಭಾಗ, ಹೌದು, ಒಂದು ಸಂಸಾರಿಕ ಬದುಕು ಮತ್ತು ಒಂದು ಪ್ರವೃತ್ತಿಯ ಬದುಕು. ಇನ್ನ ವೃತ್ತಿ ಬದುಕಿನಲ್ಲಿ ನೀವು ಒಬ್ಬ ಶಿಕ್ಷಕಿ. ಹೌದು ಸರ್. ಆ ಹೊತ್ತು ನಿಮ್ಮ ಬಾಲ್ಯದ ಶಿಕ್ಷಣದನ್ನ ಕುರಿತಾಗಿ ನೀವು ಅಂದುಕೊಂಡದ್ದು ಈಡೇರ್ತೋ ಇಲ್ವೋ, ಅಥವಾ ಈ ಹೊತ್ತು ನೀವು ಆ ಮಕ್ಕಳಿಗೆ ಅದನ್ನ ಮೌಲ್ಯಗಳನ್ನು ಹೇಗೆ ತುಂಬ್ತೀರಿ? ಹಾಗಿದೆ ಸರ್. ನನಗೆ ಎಲ್ಲೋ ಒಂದು ಸ್ವಲ್ಪ ನಂಬಿಕೆಗಳನ್ನು ನಂಬ್ತೀನಿ ನಾನು. ಯಾಕೆ ಅಂತಂದರೆ ಕೆಲವೊಂದು ಕನಸುಗಳು ನಾನು ಚಿಕ್ಕವಳಿದ್ದಾಗಿಂದನೇ ಕನಸು ಕಾಣ್ತಾ ಇದ್ದೆ. ಆದರೆ ಆ ಕನಸುಗಳನ್ನ ನನಸು ಮಾಡ್ಕೊಳ್ಳೋಕ್ಕೆ ಒಂದು ಒಳ್ಳೆ ದಾರಿ ಬೇಕಾಗಿತ್ತು. ಅಂದರೆ ಒಂದು ಸಜೆಷನ್. ಈಗ ಯಾರಾದರೂ ನಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಾಗ ನಮ್ಮ ಕನಸುಗಳನ್ನು, ನಮ್ಮ ದಾರಿಯನ್ನು ನಾವು ಸುಗಮ ಮಾಡ್ಕೊಳ್ತೀವಿ. ಹಾಗಾಗಿ ನಾನು ಬಾಲ್ಯದಿಂದನೇ ಸುಮ್ಮನೆ ಆ ಎಲೆಗಳ ಮೇಲೆ ಬರೆಯೋದು, ಮರದ ಮೇಲೆ ಬರೆಯೋದು, ಆ ಚಾಪೀಸ್ ತಗೊಂಡ್ಬಿಟ್ಟು ನೆಲದ ಮೇಲೆಲ್ಲ ಬರೆಯೋದು, ಆ ರೀತಿ ಎಲ್ಲ ಮಾಡ್ತಾ ಇದ್ದೆ. ಬಟ್ ಆಗ ಆ ಒಂದು ಪ್ರೈಮರಿ ಇದರಲ್ಲಿ ಅರ್ಥ ಇರ್ತಾ ಇರಲಿಲ್ಲ ಪದಗಳಿಗೆ. ಅದು ನನ್ನ ಶಿಕ್ಷಕರಿಗೆಲ್ಲ ಗಮನಕ್ಕೆ ಬಂತು, ಇವಳೇನೋ ಬರಿತಾ ಇದ್ದಾಳೆ, ಏನೋ ಗೀಚ್ತಾ ಇದ್ದಾಳೆ. ಹೀಗೆ ಹುಡುಗರೆಲ್ಲ ಏನು ಮಾಡಿದ್ರು, ನಾನು ಬರೆಯೋಂಥ ಎಲೆಗಳನ್ನ, ಹಾಳೆಗಳನ್ನ ತಗೊಂಡೋಗ್ಬಿಟ್ಟು ಟೀಚರ್ಸಿಗೆ ಕೊಟ್ಟರು. ಏನೋ ಒಂದು ಅಕ್ಷರಗಳ ರೂಪದಲ್ಲಿ ಏನೋ ಇದೆ ನಿನ್ನಲ್ಲಿ ಟ್ಯಾಲೆಂಟು ಅಂತೇಳಿ ಆ ಶಿಕ್ಷಕರು ಎಲ್ಲರೂ ನನ್ನನ್ನು ಗುರುತಿಸಿದ್ರು. ಅದರಲ್ಲಿ ಒಬ್ಬರು ಅಂದರೆ ಈಗ ಒಬ್ಬ ವ್ಯಕ್ತಿ ಜೀವನದಲ್ಲಿ ಸಾಧನೆ ಮಾಡಬೇಕು ಅಥವಾ ಮುಂದೆ ಬರಬೇಕು ಅಂದರೆ ಆ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿ ಇರಲೇಬೇಕು ಸರ್. ಯಾಕೆ ಅಂತಂದರೆ ಪ್ರತಿಯೊಬ್ಬರಿಗೂ ಸ್ಫೂರ್ತಿ ಅನ್ನೋದು ಬೇಕೇ ಬೇಕು. ಇಲ್ಲ ಅಂತಂದರೆ ಸಾಧನೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ನನ್ನ ಒಂದು ಅನುಭವದ ಮೂಲಕ ಹೇಳ್ತೀನಿ. ಆ ಶಿಕ್ಷಕಿ ಅಂತಂದರೆ ಅವ್ರ ಹೆಸರು ಇಂದ್ರಮ್ಮ ಅಂತೇಳಿ. ಅವರು ಆಗ ನಾನು ಏನು ಫಸ್ಟ್ ಸ್ಟ್ಯಾಂಡರ್ಡ್ಗೆ ಸೇರಿದ್ದೆ, ಅವಾಗ ಆಲ್ರೆಡಿ ನನಗೆ ಅಮ್ಮ ದೂರ ಆಗಿದೆ. ಅಲ್ಲಿಂದೆಲ್ಲ ಏನೋ ಒಂದು ರೀತಿ ನೋಡಿದ ತಕ್ಷಣ ಅಮ್ಮನ ಒಂದು ಸ್ವರೂಪ, ಹಾಗಾಗಿ ನನಗೆ ತುಂಬಾ ಜಾಸ್ತಿ ಹತ್ರ ಆದ್ರು. ಅವರಿಗೂ ಸ್ವಲ್ಪ ಬರವಣಿಗೆಯಲ್ಲಿ ಇದ್ದಾರೆ ಅವರು. ಹಾಗಾಗಿ ನಾನು ಬರಿತಾ ಇದ್ದದನ್ನ ತಗೊಂಡು ನೋಡಿ ಓದಿ, ಈ ರೀತಿ ಅಲ್ಲ, ಈ ರೀತಿ ಒತ್ತಕ್ಷರ ಬರಿಬೇಕು, ಈ ರೀತಿ ಸಾಲು ಪದಗಳನ್ನ ಪೋಣಿಸ್ಬೇಕು, ಅಲ್ಲಿಂದಲೇ ಹೇಳ್ತಾ ಬಂದ್ರು. ಅವ್ರ ಮಾತುಗಳನ್ನೆಲ್ಲ ಕೇಳ್ಕೊಂಡು ಬರಿತಾನೆ ಇದೆ ಸರ್. ಒಂದು ಅರ್ಥ ಬರೋ ತನಕ ನಾನು ಪ್ರೈಮರಿ ಹೈಸ್ಕೂಲ್ ಬರೋ ತನಕನೂ ಬರಿತಾ ಬಂದೆ. ಹೈಸ್ಕೂಲಿಗೆ ಬಂದಾಗ ಒಳ್ಳೆ ಒಂದು ಅರ್ಥ ಸಿಕ್ತು. ಒಂದು ಏನೋ ಒಂದು ವಿಷಯನ ಕುರಿತು ನಾನು ಸಂಪೂರ್ಣವಾಗಿ ಮಾಹಿತಿ ಇಟ್ಕೊಂಡು ನಾನು ಬರ್ದೆ. ಈಗ ಬಹುಶಃ ಇಂದ್ರ ಮೇಡಮ್ ಅವರು ವೃತ್ತಿಯಲ್ಲಿದ್ದಾರಾ? ಸರ್ ಇದ್ದಾರೆ, ಅದೇ ಊರಲ್ಲಿ. ಒಂದು ವೇಳೆ ಮೇಡಮ್ ಅವರು ಈ ವಿಡಿಯೋ ನೋಡ್ತಾ ಇದ್ರೆ, ನನ್ನ ಶಿಷ್ಯ ಒಬ್ಬಳು ಈ ರೀತಿಯಲ್ಲಿ ಲೈವ್ ಅಲ್ಲಿ ಮಾತಾಡ್ತಿದ್ದಾಳೆ ಅಂತ ಅನ್ನಿಸ್ದಾಗ ನೀವು ಈ ಮೂಲಕ ನೀವು ಮೇಡಮ್ ಏನನ್ನು ಹೇಳಕ್ ಇಷ್ಟಪಡ್ತೀನಿ? ಸರ್, ನಾನು ಈ ವಿಡಿಯೋ ಮೂಲಕ ನಾನು ಅವ್ರಿಗೆ ಏನು ಹೇಳ್ತೀನಿ ಅಂತಂದರೆ, ತುಂಬ ಚಿರಋಣಿ ಸರ್ ಅದು. ಯಾಕೆ ಅಂದರೆ ತಾಯಿ ಪ್ರೀತಿನ ಶಿಕ್ಷಕರು ತುಂಬೋದು ಬಹಳ ಕಡಿಮೆ. ಯಾಕೆ ಅಂದರೆ ಎಲ್ಲರಿಗೂ ಅಮ್ಮ ಆಗಕ್ಕೆ ಸಾಧ್ಯ ಇಲ್ಲ, ಎಲ್ಲರನ್ನು ಅಮ್ಮ ರೀತಿ ನೋಡೋಕ್ಕೂ ಸಾಧ್ಯ ಇಲ್ಲ. ಹಾಗೆ ಅವರು ನನಗೆ ಆ ಮಗಳ ಸ್ಥಾನ ಕೊಟ್ಟಿದ್ದಾರೆ. ನಾನು ಅಮ್ಮನ ಸ್ಥಾನ ನಾನು ಅವ್ರ ಹತ್ರ ತಗೊಂಡಿದ್ದೀನಿ. ಈಗಲೂ ಸಹ ನಾನು ಬರೆಯೋಂಥ ಈ ಒಂದು ಬರೆದಿರೋ ಒಂದು ಈ ಸಾಲುಗಳನ್ನ ಈಗಲೂ ನಾನು ಚೆಕ್ ಮಾಡಿಸ್ತೀನಿ, ಈಗಲೂ ಕೇಳ್ತೀನಿ. ಹಾಗಾಗಿ ನಾನು ಮುಂದಿನ ಜನ್ಮ ಅಂತ ಇದ್ರೆ ನನಗೆ ಅಮ್ಮ ಆಗಿ ಅವರೇ ಸಿಗ್ಲಿ ಅಂತ ನಾನು ಹೇಳ್ತಾ ಚಿರಋಣಿ ಸರ್ ಅವರಿಗೆ. ನಾನು ತುಂಬಾ ಅಭಿನಂದನೆ ಹೇಳ್ತೀನಿ. ಅಂದ್ರೆ ಬಹುಶಃ ಶಿಕ್ಷಕಿಯರಾದಂಥವರಲ್ಲಿ ಒಂದಷ್ಟು ಮಾತೃ ಹೃದಯ ಇದ್ದು, ಒಂದಷ್ಟು ಬಡವರು, ಹಿಂದುಳಿದವರು, ಕಲಿಕೆಯಲ್ಲಿ ಸಂಕೋಚ ಪಡುವಂತವರನ್ನ ಬೆನ್ನು ತಟ್ಟಿ ಚಪ್ಪರಿಸಿ ಅವರನ್ನ ಒಂದು ಸರಿದಾರಿಗೆ ತಂದ್ರೆ ಬಹುಶಃ ಎರಡನೇ ತಾಯಿಯಾಗಿ ಅವರು ಬದುಕನ್ನು ಕಟ್ಕೊಡ್ಬಹುದು ಅಂತ ಭಾವಿಸ್ತೀನಿ. ಆ ನಿಟ್ಟಿನಲ್ಲಿ ಇಂದ್ರ ಮೇಡಮ್ ರವರ ನಿಮ್ಮ ಮತ್ತು ಬಾಂಧವ್ಯ ಅದು ಚಿರಂತನವಾಗಿರ್ಬೇಕಾಗ್ಲಿ ಅಥವಾ ಇತರರಿಗೆ ಮಾದರಿ ಆಗಲಿ ಅಂತೇಳಿ ನಮ್ಮ ಬಳಗದ ಪರವಾಗಿ ಆಶಿಸ್ತಾ, ಮುಂದಿನ ಪ್ರಶ್ನೆ ನಿಮ್ಗೇನು ಅಂತ ಹೇಳಿದ್ರೆ, ನೀವು ಶಿಕ್ಷಕ ವೃತ್ತಿಗೆ ಬಂದಾಯ್ತು, ತಾಯಿಯನ್ನ ಕಳ್ಕೊಂಡ ನಿಮ್ಮ ಬಾಲ್ಯದ ನೆನಪುಗಳನ್ನ ಕಾಡ್ತಾ ಇತ್ತು. ಈಗ ನೀವು ನಿಮ್ಮ ತರಗತಿಯ ಕೊಠಡಿಯಲ್ಲಿ ಅಂತಹ ಮಕ್ಕಳನ್ನ ಕಂಡಾಗ ಹೇಗೆ ಸ್ಪಂದಿಸ್ತೀರಿ? ಕೊಡ್ತೀನಿ ಸರ್, ಪ್ರೀತಿ ಕೊಡ್ತೀನಿ. ಅವರಿಗೆ ಪ್ರೀತಿ ಮೂಲಕ ಶಿಕ್ಷಣ ಕೊಡಬೇಕು ನಾವು. ಯಾಕೆ ಅಂತಂದ್ರೆ ಹೊಡಿತೀನಿ, ಬೈತೀನಿ, ನನಗೆ ಹಕ್ಕಿದೆ, ನಾನು ನಿನ್ ಗದರ್ತೀನಿ ಅಂತಂದ್ರೆ ಮಕ್ಕಳು ಬೆಳೆಯಕ್ಕೆ ಸಾಧ್ಯನೇ ಇಲ್ಲ ಸರ್. ಅಕ್ಷರ ಹೋಗೋದಿಲ್ಲ, ಅವರಿಗೆ ತಲೆಗೆ ಹೋಗೋದಿಲ್ಲ ಅಲ್ವಾ. ಈಗ ಸಿಟ್ಟಲ್ಲಿ ಒಂದು ಮಾತು ಹೇಳೋದಕ್ಕೂ ಅದನ್ನ ಪ್ರೀತಿಯಿಂದ ಹೇಳೋದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಆ ಮಗು ಏನೋ ಒಂದು ರೀತಿ ಆ ಮಗುವಿನ ಮನಸ್ಸಲ್ಲಿ ಒಂದು ಕೊರತೆ ಇದೆ ಅಂತ ನಮಗೆ ಅರ್ಥ ಆಗುತ್ತೆ ಸರ್. ಅರ್ಥ ಆದಾಗ ಏನಾಗುತ್ತೆ ಅಂದ್ರೆ ನಾವು ಅದಕ್ಕೆ ಆದಷ್ಟು ಪ್ರೀತಿನ ತೋರಿಸ್ಬೇಕು ಅಲ್ವಾ. ನಮಗೆ ಒಂದು ಕಡೆ ಮಗುವಿನ ಶಿಕ್ಷಣನೂ ಬೇಕು, ಇನ್ನೊಂದು ಕಡೆ ಆ ಮಗುವಿನಲ್ಲಿ ಏನು ಪ್ರತಿಭೆ ಇದೆ ಅದ್ರದ್ದು ಅದನ್ನ ನಾವು ಪ್ರತಿಭೆನ ತೋರಿಸ್ಬೇಕು. ಹಾಗಾಗಿ ನಾನು ಆ ಮಕ್ಕಳಿಗೆ ಏನು ಕೊರತೆ ಇರುತ್ತೋ ಅದನ್ನ ಫಸ್ಟ್ ನಾನು ತಿಳ್ಕೊತೀನಿ.
ತಿಳ್ಕೊಂಡು ಅದ್ರ ಮೂಲಕ ಶಿಕ್ಷಣನೂ ಕೊಡಿಸ್ಬೇಕು, ಅವರಲ್ಲಿರೋ ಪ್ರತಿಭೆನ ಹೊರಗೂ ತರಬೇಕು, ಬದುಕಿನ ದಾರಿಯನ್ನು ತೋರಿಸ್ಬೇಕು ಸರ್. ಬಹಳಷ್ಟು ಕಡೆಗಳಲ್ಲಿ ಒಂದು ಮಾತಿದೆಯಮ್ಮ, ಶಿಕ್ಷೆ ಇಲ್ಲದ ಶಿಕ್ಷಣ ಅದು ಗುರಿ ಮುಟ್ಟಲ್ಲ. ಅಂದ್ರೆ ವ್ಯಕ್ತಿತ್ವವನ್ನ ಹಿರಿದಾಗ್ಸಲ್ಲ. ಏನೋ ಕಾಟಾಚಾರ ಕಲಿತಾರೆ, ಪಾಸ್ ಆಗ್ತಾರೆ, ಅಂಕಪಟ್ಟಿ ತಗೊಳ್ತಾರೆ, ಅವ್ರಿಗೊಂದು ನಿರ್ಧರಿಸುವಂತಹ ಅಥವಾ ದೃಢ ನಿರ್ಧಾರದ ಬದುಕು ಶಿಕ್ಷೆಯಿಂದಲೇ ಸಾಧ್ಯ ಅನ್ನುವಂತ ಒಂದಷ್ಟು ಜನರ ಅನುಭವ ಇದೆ. ನಿಮ್ಮ ಮಾತುಗಳನ್ನ ಕೇಳಿದಾಗ ಒಂದಷ್ಟು ಪ್ರೀತಿಯ ಊರ್ಣವನ್ನ ಬಡಿಸಿದ್ರೆ ಸಾಕು ಅಂತ ಅಂತೀರಿ. ಅಂದ್ರೆ ಈ ಹೊತ್ತಿನ ಶಿಕ್ಷಣದ ವ್ಯವಸ್ಥೆ, ನಿಮ್ಮ ಬಾಲ್ಯದ ಶಿಕ್ಷಣದ ವ್ಯವಸ್ಥೆಯ ಶಿಕ್ಷೆ ಹೇಗಿತ್ತು? ನಮ್ಮ ಬಾಲ್ಯದಲ್ಲಿ ಸರ್, ಈಗ ಶಿಕ್ಷಕರು ಎದುರಿಗೆ ಬಂದ್ರು ಅಂದ್ರೆ ಓಡ್ತಾ ಇದ್ವಿ ನಾವು. ಕರೆದ್ರೆ ರೂಮಿಂದ ಹೊರಗೂ ಬರ್ತಾ ಇರಲಿಲ್ಲ. ಈಗಿನ ಮಕ್ಕಳು ಹೇಗೆ ಅಂದ್ರೆ ಟೇಬಲ್ ಹತ್ರ ನಿಂತ್ಕೋತಾರೆ, ಫ್ರೆಂಡ್ಲಿ ಆಗಿರ್ತಾರೆ, ಬಟ್ ಅವ್ರ ಕಲಿಕೆ ಅನ್ನೋದ್ರಲ್ಲಿ ಬಹಳ ನ್ಯೂನ್ಯತೆ ಇರುತ್ತೆ ಸರ್. ಅವರು ತುಂಬಾ ಕ್ಲೋಸ್ ಆಗಿ ಶಿಕ್ಷಕರ ಜೊತೆಗೆ ಇರ್ಬೋದು, ಅಂದ್ರೆ ಪ್ರೀತಿ ಜೊತೆಗೆ ಒಂದಷ್ಟು ಶಿಕ್ಷೆ ಬೇಕು. ಹೌದು, ಆದ್ರೆ ಏನಾಗುತ್ತೆ ಅಂದ್ರೆ ನಾವು ತುಂಬಾ ಹೊಡ್ಸ್ಕೊಂತ ಇದ್ವಿ ಸರ್. ಅವ್ರು ಏನು ಹೇಳಿರ್ತಾರೋ ಹಿಂದಿನ ತರಗತಿಯಲ್ಲಿ ಆ ಹೋಮ್ ವರ್ಕ್ ಅನ್ನ ವಿಷಯನ ಮುಂದಿನ ತರಗತಿಯಲ್ಲಿ ನಾವು ಹೇಳಲೇಬೇಕು. ಬಾಸುಂಡೆ ಬರೋ ರೀತಿ ಹೊಡ್ಸ್ಕೊಂಡಿದೀವಿ, ಬಸ್ಕೆ ಹೊಡೆಯೋದು, ರೌಂಡ್ ಹಾಕೋದು, ಈ ರೀತಿ ಆಗಿನ ಪದ್ಧತಿ. ಈಗ ಸ್ವಲ್ಪ ಬದಲಾಗಿದೆ. ಈಗ ನಮ್ಮ ಸಂಶೋಧನೆ ತಜ್ಞರು ಪ್ರೀತಿಯಿಂದ ಕಲಿಸ್ರಿ, ಶಿಕ್ಷಕರು ಕೇವಲ ಸುಗಮಕಾರರಾಗ್ರಿ, ಮಾರ್ಗದರ್ಶಕರಾಗ್ರಿ ಅನ್ನುವಂಥದ್ದು ಒಂದಷ್ಟು ನ್ಯೂನ್ಯತೆಗಳಿದ್ರೂ ಸಹ ಈ ಹೊತ್ತಿನ ಪ್ರೀತಿಯ ಶಿಕ್ಷಣಕ್ಕೂ ಒಂದಷ್ಟು ಬೆಲೆ ಇದೆ ಅಂತ ಭಾವಿಸ್ತಾ, ನೀವು ನಿಮ್ಮ ವಿದ್ಯಾರ್ಥಿಗಳನ್ನ ಕಲಿಸೋದ್ರ ಜೊತೆಗೆ ನೀವು ನಿಮ್ಮ ವೃತ್ತಿ ಬದುಕಿಗೆ ಮತ್ತು ಸಾಹಿತ್ಯಕ್ಕೆ ಪೂರಕ ಆಗುವಂತ ಹೇಗೆ ಕಲಿತಾ ಇದ್ದೀರಿ? ಸರ್, ಈಗ ಹೇಗೆ ಅಂತಂದ್ರೆ ನಮ್ಗೆ ಒಂದು ಪುಸ್ತಕ ಓದ್ತೀರಾ, ಮಾತಾಡ್ತೀರಾ? ಹೌದು ಸರ್, ನಾನು ಪುಸ್ತಕ ಜಾಸ್ತಿ ಓದ್ತೀನಿ. ಆದ್ರೆ ಅದ್ರ ಜೊತೆಗೇನೆ ಈಗ ಕಣ್ಣೆದುರಿಗೆ ನಡೆದಂತ ಘಟನೆಗಳು, ಸಂತೋಷದ ಘಟನೆಗಳು, ದುಃಖದ ಘಟನೆಗಳು, ಏನೋ ಒಂದು ವಿಚಿತ್ರ ಅನ್ಸೋಂತಹ ಒಂದು ಸಂಗತಿಗಳು ಇರ್ತಾವಲ್ವ ಸರ್, ಅಂಥವನ್ನ ನಾನು ಸ್ವಲ್ಪ ಅಬ್ಸರ್ವೇಷನ್ ಮಾಡ್ಕೊತೀನಿ. ಹಾಗೆ ಮಾಡಿದಾಗ ಏನಾಗುತ್ತೆ ಅಂದ್ರೆ ಕೆಲವೊಂದು ಅನುಭವ ನಮಗೆ ಆಗ್ಬಿಟ್ಟಿರುತ್ತೆ. ಈಗ ಆಲ್ಮೋಸ್ಟ್ ಏನು ಅಂತಂದ್ರೆ ನಮ್ಮ ಪದ ರಚನೆ, ಒಂದು ಪುಸ್ತಕ ರಚನೆ, ಒಂದು ಸಾಲನ್ನ ಬರಿಬೇಕು ಅಂತಂದ್ರೆ ಸಂಪೂರ್ಣವಾಗಿ ನಾವು ಅನುಭವಿಸಿರ್ಬೇಕು, ಇಲ್ಲ ಹೆಚ್ಚಿನ ವಿಷಯ ತಿಳಿದಿರ್ಬೇಕು. ಆಗ ಮಾತ್ರ ನಾವು ಒಂದು ಸಾಲನ್ನ ಅಥವಾ ಒಂದು ರಚನೆಯನ್ನ ಮಾಡೋಕ್ಕೆ ಸಾಧ್ಯ. ಹಾಗಾಗಿ ನೋಡಿರ್ತೀನಲ್ವಾ, ಈಗ ಸಂಬಂಧಗಳನ್ನೊಂದು ಕಡೆ, ಈಗ ಶಿಕ್ಷಣ ಒಂದು ಕಡೆ, ಇನ್ನೊಂದು ಕಡೆ ಸ್ನೇಹ, ಈ ಎಲ್ಲವನ್ನು ನೋಡಿದಾಗ ಏನಾಗುತ್ತೆ ಅಂತಂದರೆ ಎಲ್ಲೋ ಒಂದು ಕಡೆ ನನ್ನಿಂದ ಏನಾದರೂ ಸಜೆಷನ್ ರೀತಿಯಲ್ಲಿ ಒಂದು ಅಕ್ಷರ ರಚನೆ, ಏನಾದರೂ ಒಂದು ತಿಳಿವಳಿಕೆ ಅಂತ ಏನಾದರೂ ನಾನು ತಿಳಿಸ್ಬೇಕು ಅಂತಂದರೆ 4 ಲೈನ್ ಏನಾದರೂ. ಈಗ ಉದಾಹರಣೆಗೆ ನಿಮ್ಮ ಜೊತೆಯಲ್ಲಿ ಬಹಳ ಹತ್ತಿರದಿಂದ ಮಾತನಾಡುವ ಒಬ್ಬ ಪುಟ್ಟ ಬಾಲಕ ಬಂದ್ಬಿಟ್ಟು, ಮೇಡಮ್ ನಾನೊಂದೇನು ಪದ್ಯ ಬರೆದಿದ್ದೀನಿ ಅಥವಾ ಭಾಷಣ ಮಾಡ್ತೀನಿ ಅಂತ ಅಂದಾಗ ನಿಮ್ಗೆ ಆಗ ಸಂತೋಷ ಏನು? ಅವನನ್ನು ಹೇಗೆ ಪ್ರೋತ್ಸಾಹಿಸ್ತಾರೆ? ತುಂಬ ಖುಷಿ ಆಗುತ್ತೆ ಸರ್. ಆ ಹೇಳೋದಕ್ಕೆ ಬಂದಂಥ ಸಂದರ್ಭದಲ್ಲಿ ಆ ಸರಿ ತಪ್ಪು ಏನಿರುತ್ತೋ, ಬಟ್ ಆ ಮಗುವಿಗೆ ಅವಕಾಶ ಕೊಡ್ತೀನಿ. ಫಸ್ಟ್ನೇದಾಗಿ ನಾವು ಅವಕಾಶನ ಕೊಡಬೇಕು. ಯಾಕೆ ಅಂತಂದ್ರೆ ಅವಕಾಶನ ಕೊಟ್ಟಾಗ ಮಾತ್ರ ಸರಿ ತಪ್ಪನ್ನ ತಿದ್ಕೊಳ್ಳೋಕೆ ಸಾಧ್ಯ ಆಗೋದು. ಆ ಮಗು ಏನು ಹೇಳುತ್ತೆ ಅನ್ನೋದನ್ನ ಸಮಾಧಾನದಿಂದ, ಖುಷಿಯಿಂದ ನಾನು ಅದನ್ನ ನೋಡ್ತೀನಿ. ಸರಿ ಮಾಡೋದನ್ನ ಆಮೇಲೆ ಅದೇನು ಸರಿ ಇರುತ್ತೋ ಅದನ್ನ ಸರಿಪಡಿಸಿ ಹೇಳಿದಾಗ ಮಗುವಿಗೆ ಏನಾಗುತ್ತೆ ಅಂದ್ರೆ ನನ್ನ ಒಂದು ಮಾತುಗಳನ್ನ ಮಿಸ್ ಕೇಳಿದ್ರು, ನನಗೇನು ಅನ್ಲಿಲ್ಲ, ಬೈಲಿಲ್ಲ, ಹೊಡಿಲಿಲ್ಲ, ತುಂಬ ಖುಷಿ ಆಯ್ತು. ಆ ಮಗುವಿನ ಮನಸ್ಸಲ್ಲಿ ಇನ್ನೇನೋ ಒಂದು ಹೊಸ ಚಿಲುಮೆ ಬರ್ಬೋದು ಅಲ್ವಾ. ಹಾಗಾಗಿ ನಾವು ಏನಾಗುತ್ತೆ ಅಂತಂದ್ರೆ ಮಗುವಿನಲ್ಲಿರುವಂತಹ ಪ್ರತಿಭೆನ ಅಥವಾ ಶಿಕ್ಷಣವನ್ನ, ಜ್ಞಾನವನ್ನ ಹೊರ ತೆಗೆಯೋದಕ್ಕೆ ಒಂದು ಅವಕಾಶ ಆಗುತ್ತೆ ಸರ್. ಆ ರೀತಿ ಒಂದಷ್ಟು ನಿಮ್ಮ ಜೀವನದ ಪಯಣ ಇಲಾಖೆಯಲ್ಲಿ ಮುಂದುವರಿತಾ ಇದೆ. ಸಮಾಜದ ಒಂದಷ್ಟು ಬದಲಾವಣೆಗೆ ನೀವು ಪಾತ್ರರಾಗಿದ್ದೀರಿ. ಇದನ್ನು ಕಂಡು ನೋಡಿ ಅನುಭವಿಸಿ ನೀವು ಬರೆದಂತಹ ಅನೇಕ ಪದಗುಚ್ಛಗಳು ಕವನಗಳಾಗಿದ್ದಾವೆ. ಈಗ ನಮ್ಮ ಪ್ರೇಕ್ಷಕರಿಗಾಗಿ ಒಂದು ಕವನವನ್ನು ವಾಚನ ಮಾಡಿ. ಖಂಡಿತ ಸರ್. ನಿಮ್ಮ ಇವತ್ತಿನ ಕವನದ ಶೀರ್ಷಿಕೆ? ಸರ್, ಶೀರ್ಷಿಕೆ ಅಂತ ಬಂದು ಮಣ್ಣಲ್ಲಿ ಮಣ್ಣಾಗುವ ಮುನ್ನ ಅಂತ. ಮಣ್ಣಲ್ಲಿ ಮಣ್ಣಾಗುವ ಮುನ್ನ. ಓಕೆ, ಹೇಳಿ. ಓಕೆ ಸರ್. ನನ್ನ ಕವನದ ಶೀರ್ಷಿಕೆ ಮಣ್ಣಲ್ಲಿ ಮಣ್ಣಾಗುವ ಮುನ್ನ. ಅರಿಯದವರ ನಡುವೆ ಸೇರಿ ಬರಿದಾಗುವ ಮುನ್ನ, ಅರಿಯದವರ ನಡುವೆ ಸೇರಿ ಬರಿದಾಗುವ ಮುನ್ನ, ಮರೆಯದವರ ಜೊತೆ ಸೇರಿ ಮರೆತು ಕೊರಗುವ ಮುನ್ನ, ಮರೆಯದವರ ಜೊತೆ ಸೇರಿ ಮರೆತು ಕೊರಗುವ ಮುನ್ನ, ತಿಳಿದವರ ಜೊತೆ ಸೇರಿ ಹೆಚ್ಚು ಕೊಚ್ಚಿಕೊಳ್ಳುವ ಮುನ್ನ, ತಿಳಿದವರ ಜೊತೆ ಸೇರಿ ಹೆಚ್ಚು ಕೊಚ್ಚಿಕೊಳ್ಳುವ ಮುನ್ನ, ತಿಳಿಯದವರ ಜೊತೆ ಸೇರಿ ತನ್ನತನವ ಕಳೆದುಕೊಳ್ಳುವ ಮುನ್ನ,
ತಿಳಿಯದವರ ಜೊತೆ ಸೇರಿ ತನ್ನತನವ ಕಳೆದುಕೊಳ್ಳುವ ಮುನ್ನ ಅಳುವವರ ಜೊತೆ ಸೇರಿ ಮರೆಯಾಗು. ಅಳುವವರ ಜೊತೆ ಸೇರಿ ಮರೆಯಾಗು, ಮನಸ್ಸು ಕರಗುವ ಮುನ್ನ. ನಗುವವರ ಜೊತೆ ಸೇರಿ ನಗುವಾಗು. ನಗುವವರ ಜೊತೆ ಸೇರಿ ನಗುವಾಗು, ಅತಿಯಾಗಿ ಮತ್ತೇರುವ ಮುನ್ನ. ಕವಿದ ಮನಗಳಿಗೆ ಬೆಳಕಾಗು. ಕವಿದ ಮನಗಳಿಗೆ ಬೆಳಕಾಗು, ಸೂರ್ಯ ಬರುವ ಮುನ್ನ. ಕನಸಿನ ಬದುಕಿಗೆ ಕಲರವ ನೀಡು. ಕನಸಿನ ಬದುಕಿಗೆ ಕಲರವ ನೀಡು, ಕಣ್ಣು ಕಳೆಯುವ ಮುನ್ನ. ಗುರಿಯ ದಾರಿಗೆ ಗುರುವಾಗು, ತನ್ನ ಗುರುವ ಮರೆಯುವ ಮುನ್ನ. ಗುರಿಯ ದಾರಿಗೆ ಗುರುವಾಗು, ತನ್ನ ಗುರುವ ಮರೆಯುವ ಮುನ್ನ. ಉಸಿರೋದರೂ ಹೆಸರಿರಬೇಕು. ಉಸಿರೋದರೂ ಹೆಸರಿರಬೇಕು, ಈ ಪರಿಸರ ಪಸರಿಸುವ ಮುನ್ನ. ನಿಮ್ಮ ಕವನದಲ್ಲಿ ಪ್ರತಿ ಸಾಲಿನಲ್ಲಿ ಬರುವ ಆ ಮುನ್ನ ಹೌದು ಸರ್. ನಾಮಪದವಾಗಿ ಬಂದ್ರೆ ಚಂದನೋ ಕ್ರಿಯಾಪದವಾಗಿ ಬಂದ್ರೆ ಚಂದನೋ? ಸರ್, ಅದು ಕ್ರಿಯಾಪದ ಆಗಿ ಬಂದ್ರೇನೆ ಚಂದ. ಕ್ರಿಯಾಪದವಾಗಿ ಈಗ ನಾಮಪದ ಅಂತ ಬಂದಾಗ ನಾವು ಐಡೆಂಟಿ ಮಾಡಿ ಹೇಳ್ದಾಗಿರುತ್ತೆ ಅಲ್ವಾ? ಹಾಗಾಗಿ ಮುನ್ನ ಅನ್ನೋ ಹುಡುಗನ್ನೇ ಕುರ್ತಿದಾಗಿರುತ್ತೆ. ಅಲ್ಲ, ನನ್ನ ಕಲ್ಪನೆ ಏನು ಅಂತ ಹೇಳಿದ್ರೆ, ಆ ಮುನ್ನ ಅನ್ನುವಂಥವ್ರು ನಿಮ್ಮ ಮನೆಯವರೇ ಯಾಕಾಗಿರ್ಬಾರ್ದು ಅಂತೇಳಿ ನಾನು ಭಾವಿಸಿದ್ದು. ಬಹುಶಃ ನಿಮ್ಮ ಕ್ರಿಯಾಪದದ ಕಲ್ಪನೆ ಇದೆಯಲ್ಲ, ಬಹಳ ಅರ್ಥಪೂರ್ಣವಾಗಿದೆ. ಏನನ್ನೋ ಹುಡುಕ ಹೊರಟೋದಕ್ಕೆ ಮುನ್ನ ನಾನೇನೋ ಆಗಿ ಇನ್ನೊಬ್ಬರಿಗೆ ದಾರಿದೀಪ ಆಗ್ಬೇಕು ಅನ್ನುವ, ಮಣ್ಣಲ್ಲಿ ಮಣ್ಣಾಗುವ ಮುನ್ನ ಪ್ರತಿಯೊಂದು ಕೆಲಸ ಮಾಡೋದಕ್ಕೂ ಮುಂಚೆ ನಾವು ತುಂಬಾ ಯೋಚನೆ ಮಾಡಿ ಸಲುವಾಗಿ ನಾನು ಮುನ್ನ ಅನ್ನೋ ಒಂದು ಪದನ ತಗೊಂಡಿದ್ದೆ. ಒಳ್ಳೆ ಇನ್ನೊಂದು ಕವನವನ್ನು ವಾಚಿಸಿ. ಇನ್ನೊಂದು ಕವನ, ಹಮಲು ಮಾಮೂಲು. ಕುಡಿತವನು ಬಿಡಲಾರದೆ ದಿಕ್ಕು ತಪ್ಪಿ ಹಮಲು. ಕುಡಿತವನು ಬಿಡಲಾರದೆ ದಿಕ್ಕು ತಪ್ಪಿ ಹಮಲು, ಹಣವ ಮುಚ್ಚಿಟ್ಟು ತೆಗೆಯಲಾರದೆ ಕಟ್ಟಿಟ್ಟ ಮಾಮೂಲು. ಹಣವ ಮುಚ್ಚಿಟ್ಟು ತೆಗೆಯಲಾರದೆ ಕಟ್ಟಿಟ್ಟ ಮಾಮೂಲು. ನಾನು ನನ್ನದು ಎಂದು ಬೀಗಿದಾಗ ಹಮಲು. ನಾನು ನನ್ನದು ಎಂದು ಬೀಗಿದಾಗ ಹಮಲು, 6 ಅಡಿ ನೆಲವ ನೋಡಿ ಬದುಕಿದು ಮಾಮೂಲು. 6 ಅಡಿ ನೆಲವ ನೋಡಿ ಬದುಕಿದು ಮಾಮೂಲು. ಎತ್ತ ತಾಯಿ ಪ್ರೀತಿ ಮುಂದೆ ಮುತ್ತಿಟ್ಟ ಪ್ರೀತಿ ಹಮಲು. ಎತ್ತ ತಾಯಿ ಪ್ರೀತಿ ಮುಂದೆ ಮುತ್ತಿಟ್ಟ ಪ್ರೀತಿ ಹಮಲು, ಕೊನೆಗಾಲ ಕೊಳ್ಳಿ ಇಟ್ಟು ಕಣ್ಣೀರು ಬಿಟ್ಟು ಹೇಳಿದ ನಾನಿರಬೇಕಿತ್ತು ಮಾಮೂಲು. ಸವಿಯಾದ ಮಾತು ಸಂಸಾರ ಕಟ್ಟಿದಾಗ ಹಮಲು. ಸವಿಯಾದ ಮಾತು ಸಂಸಾರ ಕಟ್ಟಿದಾಗ ಹಮಲು, ಅಪ್ಪ ಅಮ್ಮ ಅಣ್ಣ ತಮ್ಮ ಬೇರೆ ಇಟ್ಟಾಗ ಸಹಿಸಿದ್ದು ಮಾಮೂಲು. ಅಮಲು ಮರುಗಿದಾಗ ಎಲ್ಲವೂ ಮಾಮೂಲು. ಅಮಲು ಮರುಗಿದಾಗ ಎಲ್ಲವೂ ಮಾಮೂಲು. ನಾವು ನಾವಾಗಿ ಇರಬೇಕು ಬದುಕಲು. ನಾವು ನಾವಾಗಿ ಇರಬೇಕು ಬದುಕಲು. ಧನ್ಯವಾದಗಳು. ಅಮಲು ಮತ್ತು ಮಾಮೂಲು ಅಂದ್ರೆ ಬದುಕಿನ ಒಂದಷ್ಟು ಆರಂಭಗಳು, ಮತ್ತಷ್ಟು ಹೊಂದಾಣಿಕೆಯ ಬದುಕು, ಮಾಮೂಲಾಗಿ ಜೀವನವನ್ನು ಸಾಗಿಸ್ಬೇಕು ಅನ್ನುವ ಕಲ್ಪನೆ ಬಹಳ ಚೆನ್ನಾಗಿ ಮೂಡಿ ಬಂದಿದೆ. ನಿಮ್ಮ ಕವನಗಳ 31 ಹೊತ್ತಿಗೆ ಪ್ರಕಟಣೆಯತ್ತ ಮುನ್ನಡೆಯಲಿ ಅಂತೇಳಿ ಬಳಗದವರಿಂದ ಆಶಿಸ್ತೇವೆ. ಈ ಹೊತ್ತಿನ ಈ ಸಂದರ್ಭದಲ್ಲಿ ನಮ್ಮ ಬಳಗದ ಕರೆಗೆ ಹೋಗೊಟ್ಟು ಕಾರ್ಯಕ್ರಮದಲ್ಲಿ ಬಂದು ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದೀರಿ ಮೇಡಮ್. ನಿಮ್ಮ ವೃತ್ತಿ ಬದುಕು ಮತ್ತು ಪ್ರವೃತ್ತಿಯ ಹಾಸ್ಯದ ಬದುಕು ಜೊತೆಗೆ ನಿಮಗೇನು ಈ ಚಿನ್ಮಾದ್ರಿ ಸಾಹಿತ್ಯ ವೇದಿಕೆಯ ಸಂಘಟನೆಗಳಿದ್ದಾವೆ, ಅವುಗಳ ಶ್ರೀರಕ್ಷೆ ನಿಮ್ಮ ಜೊತೆಗೆ ಇರಲಿ. ನಿಮ್ಮ ಕೃಷಿಗೆ ಮತ್ತಷ್ಟು ಚೈತನ್ಯ ಸಿಗಲಿ. ಇನ್ನೊಂದು ನಾನು ಹೇಳಕ್ ಇಷ್ಟಪಡ್ತೀನಿ, ಈ ಸಾಹಿತ್ಯ ಕ್ಷೇತ್ರದಲ್ಲಿ ಅತಿ ಹೆಚ್ಚಿನದಾಗಿ ನನಗೆ ಪರಿಚಯವನ್ನು ನೀಡಿದ್ದು ದಯಾವತಿ ಮೇಡಮ್. ಕ್ಷಮಿಸಿ, ನಾನು ದಯಾವತಿ ಮೇಡಮ್ನ ಫಸ್ಟಿಗೆ ಹೇಳ್ಬೇಕಾಗಿತ್ತು. ಯಾಕೆ ಅಂತ ಅಂದ್ರೆ ಅವಕಾಶಗಳನ್ನ ನೀಡದಿದ್ದಿದ್ರೆ ನಾನು ಇವತ್ತು ಈ ಸ್ಥಿತಿಲಿ ಇರ್ತಾ ಇರಲಿಲ್ಲ. ಹಾಗಾಗಿ ಆ ಮೇಡಮ್ ಎಷ್ಟು ಶ್ರಮ ಇಟ್ಕೊಂಡು ಪ್ರತಿಯೊಂದು ಕಾರ್ಯಕ್ರಮಕ್ಕೂ ನಮ್ಮ ಅಡ್ರೆಸ್ ನಂಬರ್ಗಳನ್ನೆಲ್ಲ ತಗೊಂಡು ಕಾಂಟ್ಯಾಕ್ಟ್ ಮಾಡಿ ನಮಗೆ ಅವಕಾಶಗಳನ್ನ ಕೊಡ್ತಾ ಇದ್ರು. ನಾನು ಈ ಒಂದು ಸಂದರ್ಭದಲ್ಲಿ ಅವರಿಗೆ ತುಂಬ ಹೃದಯ ಧನ್ಯವಾದಗಳನ್ನ ಹೇಳ್ತೀನಿ. ಧನ್ಯವಾದಗಳು ದಯಾ ಮೇಡಮ್. ಹಾಗೆ ನನ್ನೆಲ್ಲ ಚಿನ್ಮೂಲಾದ್ರಿ ಸಾಹಿತ್ಯ ವ್ಯಕ್ತಿಗಳಿಗೆ, ನನ್ನ ಕುಟುಂಬಕ್ಕೆ, ನನ್ನ ಅಮ್ಮನಿಗೆ, ನನ್ನ ಸ್ನೇಹಿತರಿಗೆ ಎಲ್ಲರಿಗೂ ಕೂಡ ನನ್ನ ಒಂದು ಬೆಳವಣಿಗೆಗೆ ನಿಮ್ಮ ಆರೈಕೆ ಇರಲಿ ಅಂತ ನಾನು ಬಯಸ್ತೀನಿ. ಓಕೆ, ನಮ್ಮ ಕರೆಗೆ ಹೋಗೊಟ್ಟು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ. ಈ ಸಂದರ್ಭಕ್ಕಾಗಿ ನಿಮಗೆ ಬಿಸುದ್ದಿ ವಾಹಿನಿ ಬಳಗದ ಪರವಾಗಿ ಹೃದಯಪೂರ್ವಕ ವಂದನೆಗಳು. ಧನ್ಯವಾದಗಳು ಸರ್. ಆತ್ಮೀಯ ಪ್ರೇಕ್ಷಕರೇ, ಕೇಳಿದ್ರಲ್ಲ ಶಶಿಕಲಾ ಕುಂಚಿನಾಳ್ ಅವರ ಸಂದರ್ಶನವನ್ನು. ಮುಂದಿನ ವಾರ ಮತ್ತೊಬ್ಬ ಕವಿ ಮಿತ್ರರೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ